ಆಗಮನ ಕಾಲದ 4ನೆಯ ಸೋಮವಾರ. ಮೊದಲನೇ ವಾಚನ ಸಮುವೇಲನ ಮೊದಲನೇ ಗ್ರಂಥದಿಂದ ವಾಚನ. ಹನ್ನಳು ಮಗನನ್ನು ಶಿಲೋವಿನಲ್ಲಿದ್ದ ಸರ್ವೇಶ್ವರನ ಮಂದಿರಕ್ಕೆ ತಂದಳು. ಅವನು ಇನ್ನು ಚಿಕ್ಕವನು ಆಗಿದ್ದನು. ಜೊತೆಗೆ ಅವರು 3 ವರ್ಷದ ಹೋರಿಯೊಂದನ್ನು, 10 ಕಿಲೋಗ್ರಾಂ ಹಿಟ್ಟನ್ನು ಹಾಗೂ 1 ತಿತ್ತಿ ದ್ರಾಕ್ಷಾರಸವನ್ನು ತಂದಿದ್ದರು. ಆ ಹೋರಿಯನ್ನು ಬಲಿದಾನ ಮಾಡಿದ ಮೇಲೆ ಮಗುವನ್ನು ಎಲಿಯನ ಬಳಿಗೆ ತರಲಾಯಿತು. ಹನ್ನಳು ಏಲಿಗೆ, ಪ್ರಭು, ನಿಮ್ಮ ಜೀವದಾಣೆ, ಹಿಂದೊಮ್ಮೆ ಸರ್ವೇಶ್ವರನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿಮ್ಮ ಹತ್ತಿರ ನಿಂತಿದ್ದ ಮಹಿಳೆ ನಾನೇ. ಸರ್ವೇಶ್ವರ ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಇವನನ್ನು ಸರ್ವೇಶ್ವರನಿಗೆ ಸಮರ್ಪಿಸಿ ಬಿಟ್ಟಿದ್ದೇನೆ. ಬದುಕಿರುವ ತನಕ ಇವನು ಅವರಿಗೆ ಪ್ರತಿಷ್ಠಿತನು ಎಂದು ಹೇಳಿದಳು. ಬಳಿಕ ಅವರು ಸರ್ವೇಶ್ವರ ಸ್ವಾಮಿಯನ್ನು ಆರಾಧಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ, ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಉನ್ನತೋನ್ನತವಾಗಿದೆ ನನ್ನ ಶಕ್ತಿ ಆ ದೇವನಲ್ಲಿ. ನನಗಿದೆ ಶತ್ರುಗಳನ್ನು ಧಿಕ್ಕರಿಸುವ ಶಕ್ತಿ, ನನಗಿತ್ತಿರುವನ ಸಂತಸದಾಯಕ ಮುಕ್ತಿ. ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಮುರಿದು ಬಿದ್ದಿವೆ ಶೂರರ ಬಿಲ್ಲು ಬಾಣಗಳು, ದುರ್ಬಲರಾದರೂ ಶೌರ್ಯದ ನಡುಕಟ್ಟಿ ನಿಂತಿಹರು. ಉಂಡು ಸುಖದಿಂದಿರುವವರು ಹಸಿವುಗೊಂಡವರು, ಹೊಟ್ಟೆಗಾಗಿ ಕೂಲಿ ಮಾಡುತ್ತಿಹರು ತೃಪ್ತರಿದ್ದವರು. ಬಂಜೆ ಎರುವಳು 6-7 ಮಕ್ಕಳನ್ನು, ಒಬ್ಬಂಟಿಗಳಾಗಿರುವಳು ಮಕ್ಕಳಿವೆ ಎಂದವಳು. ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಜೀವ ಕೊಡುವವನು ತೆಗೆದುಕೊಳ್ಳುವವನು ಆ ಸರ್ವೇಶ್ವರನೇ. ಪಾತಾಳಕ್ಕಿಳಿಸುವವನು ಮೇಲಕ್ಕೆಳೆದುಕೊಳ್ಳುವವನನ್ನು ಆತನೇ. ಬಡತನ ಸಿರಿತನ ಕೊಡುವವನು ಆ ಸರ್ವೇಶ್ವರನೇ. ತಗ್ಗಿಸುವವನು ಹೆಚ್ಚಿಸುವವನು ಆತನೇ. ಎತ್ತುವನಾತ ದೀನರನ್ನು ಧೂಳಿನಿಂದ, ದರಿದ್ರರನ್ನು ತಿಪ್ಪೆಯಿಂದ. ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಕುಳ್ಳಿರಿಸುವನವರನ್ನು ಅಧಿಪತಿಗಳ ಸಮೇತ ಅನುಗ್ರಹಿಸುವನು ಹಕ್ಕಾಗಿ ಆ ಮಹಿಮಾ ಮಾನಸ. ಕಾರಣ ಭೂಮಿಯ ಆಧಾರ ಸ್ತಂಭಗಳು ಸರ್ವೇಶ್ವರನವೇ, ಭೂಮಂಡಲವನ್ನು ಅವುಗಳ ಮೇಲೆ ಸ್ಥಾಪಿಸಿದವನು ಆತನೇ. ಶ್ಲೋಕ. ಆನಂದಿಸುತ್ತಿದೆ ನನ್ನ ಮನ ಸರ್ವೇಶ್ವರನಲ್ಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಇಷಯನ ಬುಡದಿಂದ ಹೊರಟು ಬಂದ ಓ ಚಿಗುರೆ, ಸಧರ್ಮದ ಆಧಾರವಾಗಿರುವವರೇ, ತಡ ಮಾಡದೆ ನಮ್ಮನ್ನು ರಕ್ಷಿಸಲು ಬೇಗನೆ ಬನ್ನಿ. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಮರಿಯಳು ಹೀಗೆಂದು ಹೊಗಳಿದಳು. ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡ ನಾಥ, ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವ ಜನಾಂಗ. ಏಕೆನ್ನೆ ಮಾಡಿಹ ನಿನಗೆ ಸರ್ವಶಕ್ತನು ಮಹತ್ಕಾರ್ಯ, ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ. ಗರ್ವ ಹೃದಯಗಳನ್ನಾತ ಚದುರಿಸಿರುವನು, ಪ್ರದರ್ಶಿಸಿರುವನು ತನ್ನ ಬಾಹುಬಲವನ್ನು. ಇಳಿಸಿಹನು ಗದ್ದುಗೆಯಿಂದ ಘನಾಧಿಪತಿಗಳನ್ನು, ಏರಿಸಿರುವನು ಉನ್ನತಿಗೆ ದೀನ ದಲಿತರನ್ನು. ತೃಪ್ತಿಪಡಿಸಿರುವನಾತ ಹಸಿದವರನ್ನು ಮೃಷ್ಟಾನದೆ, ಹೊರದೂಡಿರುವನು ಸಿರಿವಂತರನ್ನು ಬರಿಗೈಯಲ್ಲಿ. ನೆರವಾದನು ತನ್ನ ದಾಸ ಇಸ್ರಾಯೇಲನಿಗೆ, ಪೂರ್ವಜರಿಗಿತ್ತ ವಾಗ್ದಾನದ ಮೇರೆಗೆ. ಮರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಹಾಮನಿಗೆ, ಅವನ ಸಂತತಿಗೆ ಯುಗ ಯುಗಾಂತರದವರೆಗೆ. ಮರಿಯಳು ಸುಮಾರು 3 ತಿಂಗಳು ಎಲಿಜಬೆತಳೊಡನೆ ತಂಗಿದ್ದು ತನ್ನ ಮನೆಗೆ ಹಿಂದಿರುಗಿದಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲಗದ್ದೆಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿಮಂದೆಗಳನ್ನು ಕಾಯುತ್ತಿದ್ದರು.
ದೂತನು ಅವರಿಗೆ ಪ್ರತ್ಯಕ್ಷನಾಗಿ, ಭಯಪಡಬೇಡಿ, ಇದೋ ನಿಮಗೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇಂದೇ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಸಂತ ಲೂಕನ ಸುವಾರ್ತೆ ಅಧ್ಯಾಯ 2 ವಾಕ್ಯ 8-12. ಆತ್ಮೀಯರೇ, ಅನಾದಿಯಿಂದ ಲೋಕ ಕಾಯುತ್ತಿದ್ದ ಒಳ್ಳೆಯ ಕುರುಬನನ್ನು ಕಂಡು ಹರ್ಷಿಸೋಣ ಹಾಗೂ ನಮ್ಮನ್ನೇ ಅವರಿಗೆ ಸಮರ್ಪಿಸೋಣ. ದೇವಗೆ ಮಹಿಮೆ ಅತ್ಯುನ್ನತದಿ, ಭುವಿಯಲ್ಲಿ ಮನುಜಗೆ ಶಾಂತಿ. ಗ್ಲೋರಿಯಾ 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 ಹಾಡುವ ಗ್ಲೋರಿಯಾ. ಗ್ಲೋರಿಯಾ 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 ಹಾಡುವ ಗ್ಲೋರಿಯಾ. ರಕ್ಷಕರೆಮ್ಮ ಜನಿಸಿಹರು, ಮಡಿಲಲ್ಲಿ ಮಾತೆಯ ಮಲಗಿಹರು. ಸೃಷ್ಟಿಕರ್ತರು ಅವರು, ಶಾಂತಿದಾತರು ಅವರು, ಪ್ರೀತಿ ನೀಡಲು ಎಮಗೆ ಬಂದಿಹರು. ದೇವಗೆ ಮಹಿಮೆ ಅತ್ಯುನ್ನತದಿ, ಭುವಿಯಲ್ಲಿ ಮನುಜಗೆ ಶಾಂತಿ. ಗ್ಲೋರಿಯಾ 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 ಹಾಡುವ ಗ್ಲೋರಿಯಾ. ರಕ್ಷಕರಿಗೆ ನಮ್ಮ ಹರಸೋಣ, ಕರ್ತರನ್ನು ನಾವು ಸ್ವೀಕರಿಸೋಣ. ದಯಾಮಯರವರು, ಕೃಪಾಪೂರ್ಣರವರು, ನಮ್ಮನ್ನು ದೇವರ ಮಕ್ಕಳಾಗಿಸುವರು. ದೇವಗೆ ಮಹಿಮೆ ಅತ್ಯುನ್ನತದಿ, ಭುವಿಯಲ್ಲಿ ಮನುಜ
ಯೇಸು ಕಂದಾನ